ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ರಾಧಾಕೃಷ್ಣ ಪಲ್ಲಕ್ಕಿ. ಜಗನ್ಮಾತೆ ಅಕ್ಕ ಮಹಾದೇವಿ ಸಿನಿಮಾದಲ್ಲಿ ನಾನು ಗುರುಲಿಂಗರ ಪಾತ್ರ ಮಾಡಿದೆ. ಈ ಪಾತ್ರವನ್ನು ನನಗೆ ಕೊಟ್ಟವರು BJ ವಿಷ್ಣುಕಾಂತ್, ನಿರ್ಮಾಪಕರು, ನಿರ್ದೇಶಕರು. ಡಾಕ್ಟರ್ BR ಅಂಬೇಡ್ಕರ್ ಅಂತ ಒಂದು ಸಿನಿಮಾ ರಾಜ್ಯ ಪ್ರಶಸ್ತಿ ತಗೊಳ್ತದು. ಅದರ ಸಿನಿಮಾ ನಿರ್ದೇಶಕರು ಹೌದು. ಸೊ ಈ ಥರದ ಗುಣಮಟ್ಟದ ಕಥೆಗಳನ್ನು ತಗೊಂಡು ಅವರು ಸಿನಿಮಾ ಮಾಡ್ತಿರೋದು ಭಾಳ ವಿಶೇಷ. ಗುರುಲಿಂಗನ ಪಾತ್ರವನ್ನು ಮಾಡೋಕ್ಕಿಂತ ಮೊದಲು ನಾನು ಅಕ್ಕ ಮಹಾದೇವಿಯವರ ಬಗ್ಗೆ ಓದ್ಕೊಂಡಿದ್ದೆ, ನಾಟಕಗಳನ್ನು ನೋಡಿದ್ದೆ, ಸಾಹಿತ್ಯನ ಓದಿದ್ದೆ. ಘನಭಾಷೆ ಬದಲಾಗಿ ಜನಭಾಷೆಯನ್ನು ಶರಣ ಪರಂಪರೆ ಕಟ್ಟಿಕೊಡ್ತು. ಬೀದರ್ನಂಥ ಬೇರೆ ಭಾಷೆಗಳು ಇರೋ ಜಾಗದಲ್ಲಿ ಜಗನ್ಮಾತೆ ಅಕ್ಕಮಹಾದೇವಿ ಅಂತ ಸಿನಿಮಾ ಇವತ್ತು 25 ದಿನಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಪೂಜ್ಯರು ನೀವು ಕನ್ನಡಿಗರು ಏನಿದಿರಿ, ತಾವೆಲ್ಲರೂ ಕೂಡ ಅದಕ್ಕೆ ಪಾತ್ರರಾಗಿದ್ದೀರಿ. ನಿಮಗೆ ದೊಡ್ಡ ಶರಣಾರ್ಥಿಗಳನ್ನು ನಾವು ಹೇಳಲೇಬೇಕು. ನಾವು ಬೆಂಗಳೂರಂಥ ಭಾಗದಲ್ಲಿ ಆಯ್ದ ಪ್ರದೇಶಗಳಲ್ಲಿ ಈ ಸಿನಿಮಾಗಳನ್ನು ನೋಡೋರಿದ್ದಾರೆ. ಆದರೆ ಬೀದರ್ ಭಾಗದಲ್ಲಿ ಇದನ್ನು ಸಂಪೂರ್ಣವಾಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆಯಂದಿರು, ತಾಯಂದಿರು, ಮಕ್ಕಳು, ಶಾಲಾ ಮಕ್ಕಳು ಕೂಡ ಈ ಸಿನಿಮಾನ ನೋಡ್ತಾ ಇದ್ದಾರೆ. ಅಕ್ಕಮಹಾದೇವಿಯ ಜೀವನ ಚರಿತ್ರೆಯನ್ನು ಕುಳಿತು ಕಣ್ತುಂಬ ತುಂಬಿಕೊಂಡು ತಾವು ಅಕ್ಕಮಹಾದೇವಿಯವರ ಫಾಲೋವರ್ಸ್ ಆಗಿರೋದಕ್ಕೆ ಅದೊಂದು ದೊಡ್ಡ ಒಂದು ಖುಷಿಯ ಸಂಗತಿ. ಅಂದರೆ ಕಲ್ಯಾಣದ ಕ್ರಾಂತಿಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂಥ ಮಹಿಳಾ ಇವರು ಅಕ್ಕಮಹಾದೇವಿಯವರು ಮೂಲತಃ ಶಿವಮೊಗ್ಗದಿಂದ ಆ ಭಾಗಕ್ಕೆ ಬಂದು ಇಷ್ಟು ದೊಡ್ಡ ಕಾರ್ಯ ಮಾಡಿ ಇವತ್ತು ಜನಮಾಸದಲ್ಲಿ ಉಳಿದು ಬಿಟ್ಟಿದ್ದಾರೆ. ಇವತ್ತು ಕನ್ನಡ ನಾಡಿನ ಬಹಳಷ್ಟು ಬಹುಕೋಟಿ ಜನರ ಮನಸ್ಸಿನಲ್ಲಿ ಮತ್ತು ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಅಕ್ಕಮಹಾದೇವಿ ಓದ್ತಿದ್ದಾರೆ. ಅಂತಹ ಒಂದು ಸಿನಿಮಾವನ್ನು ಒಂದು ಕನ್ನಡ ನಾಡಿಗೆ ಕೊಟ್ಟಂಥ BJ ವಿಷ್ಣುಕಾಂತರವರು ಭಾಳಷ್ಟು ನಮಸ್ಕಾರಗಳನ್ನು ತಿಳಿಸ್ಬೇಕು ಅವರಿಗೆ. ಜೊತೆಗೆ ಪಳನಿ D ಸೇನಾಪತಿ ಅಂತೇಳಿ ಸಂಗೀತ ತಂತ್ರಜ್ಞರು, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು ಅವರಿಗೆ. ಅವರು ಕೂಡ ಈ ಸಿನಿಮಾದಲ್ಲಿ ವಿಶೇಷವಾಗಿ ವಚನಗಳಿಗೆ ಆ ಸಂಗೀತದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅವರು ಇತ್ತೀಚೆಗೆ ಮ್ಯೂಸಿಕ್ ಡೈರೆಕ್ಟರಾಗಿ, ಸಂಗೀತ ನಿರ್ದೇಶಕರಾಗಿ ಕೂಡ ಈಗ ಅವರು ಹೆಜ್ಜೆಗಳನ್ನು ಇಡ್ತಾ ಬರ್ತಿದ್ದಾರೆ. ಸಾವಿರಾರು ಸಿನಿಮಾಗಳಿಗೆ ಅವರು ಸಂಗೀತದ ಕೆಲಸಗಳ ಲೇಪನವನ್ನು ಮಾಡಿದಂಥವ್ರು ಅವರು ಇದ್ದರು, ಛಾಯಾಗ್ರಾಹಕರಿದ್ದರು, ಕಲಾವಿದರಿದ್ದರು, ಮತ್ತು ವೃತ್ತಿರಂಗಭೂಮಿಯ ನಟರಿದ್ದರು, ಮತ್ತು ಅಲ್ಲಲ್ಲಿ ಬೀದರ್ ಸುತ್ತಮುತ್ತ ಇರತಕ್ಕಂಥ ರಂಗ ಕಲಾವಿದರನ್ನು ಕೂಡ ಬಳಸ್ಕೊಂಡ್ರು. ಜೊತೆಗೆ ಸಿನಿಮಾ ಕಲಾವಿದರನ್ನು ಕೂಡ ಬಳಸ್ಕೊಂಡು ಈ ಒಂದು ಪ್ರಯತ್ನವನ್ನು ಮಾಡಿದ್ದು BJ ವಿಷ್ಣುಕಾಂತ್ ಅವರು. ಈ ಥರದ ಪ್ರಯತ್ನಗಳಿಗೆ ತಾವು ಇಷ್ಟೊಂದು ಮನ್ನಣೆಯನ್ನು ಕೊಟ್ಟು ಜನಮಾಸದಲ್ಲಿ ಉಳಿಯೋಗಿ ಮಾಡಿದ್ರಲ್ಲ, ಅದು ಬಹಳ ಸಂತೋಷದ ವಿಚಾರ. ನನಗೆ ಗುರುಲಿಂಗ ಪಾತ್ರ ಕೊಟ್ಟಿದ್ದು ಮತ್ತು ನಾನು ಆ ಪಾತ್ರವನ್ನು ಅನುಭವಿಸಿ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಅದು ನಿಜವಾಗ್ಲೂ ಅದರ ಔಟ್ಪುಟ್ಟು ಈಗ ಜನಗಳು ಮಾತಾಡುವಾಗ ಬೀದರ್ನಿಂದ ಗುರುಲಿಂಗನ ಪಾತ್ರದ ಬಗ್ಗೆ ನಾನು ಖುಷಿನ ಅಥವಾ ಪರವಾಗಿಲ್ಲ, ನನಗೂ ಕೂಡ ಒಂದು ಕಾಲಘಟ್ಟದ ಕಥೆಯ ಪಾತ್ರಗಳನ್ನು ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ಮುಖ್ಯವಾಗಿ ಬೀದರ್ನ ಬಾಲ್ಕಿ ಪ್ರದೇಶದ ಎಲ್ಲ ಕಲಾರಸಿಕರು ಈ ಪಾತ್ರವನ್ನು ನೋಡಿ ಒಪ್ಕೊಂಡಿದ್ದೀರಿ. ಸೊ ಹಾರೈಸಿದ್ದೀರಿ, ಆಶೀರ್ವದಿಸಿದ್ದೀರಿ. ಇದೇ ರೀತಿ ಜಗನ್ಮಾತೆ ಅಕ್ಕಮಹಾದೇವಿ ಸಿನಿಮಾಗಳ ನಂತರ ಕಲ್ಯಾಣದ 777 ಅಮರಗಣಗಳು, 186,000 ಜನ ಶರಣ ಪರಂಪರೆಗೆ ಸಂಬಂಧಪಟ್ಟಂಥ ಅನೇಕ ಪಾತ್ರಗಳಿದಾವಲ್ಲಿ. ಅಂಥ ಪಾತ್ರಗಳನ್ನು ಈ ಥರ ನೀವು ಪ್ರೋತ್ಸಾಹ ಕೊಡೋದ್ರ ಮೂಲಕ ಹೊರಟ್ರೆ ಅವೆಲ್ಲವೂ ಕೂಡ ಹೊರಗಡೆ ಬರ್ತವೆ. ಕಲ್ಯಾಣ ನಿಜವಾಗಲೂ ಒಂದು ಕಲ್ಯಾಣದ ಕ್ರಾಂತಿ ಮತ್ತೆ ಇಲ್ಲಿಂದ ಆರಂಭ ಆಗುತ್ತೆ ಅಂತ ಮಾತುಗಳನ್ನು ಹೇಳಿ, ಅನ್ನ ಕೊಟ್ಟವರು, ಆಶ್ರಯ ಕೊಟ್ಟವರು, ಅಕ್ಷರ ಕಲಿಸಿದಂಥವರು, ಅಕ್ಕಮಹಾದೇವಿ ಸಿನಿಮಾ ನೋಡಿದಂಥವರು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಾನು ರಾಧಾಕೃಷ್ಣ ಪಲ್ಲಕ್ಕಿ. ರಂಗಭೂಮಿ, ಬೆಳ್ಳಿತೆರೆ, ಸಿನಿಮಾ, ಒಂದು 58 ಸಿನಿಮಾಗಳ ಪಾತ್ರಗಳು, ನಿರ್ದೇಶನ ಮತ್ತು ಬರಹಗಾರನಾಗಿ ಮತ್ತು ಒಂದಿಷ್ಟು ಸಂಶೋಧನೆಯ ಒಳಗೆ ಸಂಬಂಧಪಟ್ಟಂಥದ್ದು ಮತ್ತು ಶರಣಗ ಪರಂಪರೆಗೆ ಸಂಬಂಧಪಟ್ಟಂಥ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಇವತ್ತು ಹಾದು ಹೋಗಿದೆ. ಅದೆಲ್ಲವನ್ನು ಕೂಡ ಇವತ್ತು ನಾನು ಅಭ್ಯಾಸ ಮಾಡಿ ಒಂದು ಕಡೆ ದಾಖಲೆ ಮಾಡಿಟ್ಟಿದ್ದೀನಿ. ಅದೆಲ್ಲದಕ್ಕೂ ಕೂಡ ಆ ಶರಣ ಪರಂಪರೆಗೆ ದೊಡ್ಡ ನಮನಗಳನ್ನು ಹೇಳ್ತಾ
ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತೇನೆ. 25-50 ದಿನ ಆಗಲಿ, 50-75 ದಿನ ಆಗಲಿ, 75-100 ದಿನ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷೆ ನಮ್ಮಂಥ ಕಲಾವಿದರ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.